ಅದೇ ಅವತ್ತು ಉಳ್ಸಕ್ಕೆ 19ನೇ ತಾರೀಕು ಬಂದಿದ್ವಿ. ಗಂಗಾಧರಯ್ಯ ಕಮಲಮ್ಮ ಇರಲಿಲ್ಲ. ಕಮಲಮ್ಮ ಅವ್ರಿಗೆ ಹುಷಾರಿರಲಿಲ್ಲ. ನಾನು ನಮ್ಮ ಮಾವ ನಮ್ಮ ಯಜಮಾನ್ರು ಬಂದಿದ್ವಿ ಸರ್ ಉಳ್ಸಕ್ಕೆ. ಟ್ಯಾಕ್ಟ್ರಿ ಕರ್ಕೊಂಡು ಬಂದು ಮತ್ತು ಅವ್ರು ಏಕಾಏಕಿ ಬಂದು ಟ್ಯಾಕ್ಟ್ರಿ ಎಡೆ ಮಲ್ಕೊಳಕ್ಕೆ ಹೋಗ್ತಾರೆ. ಅಮ್ಮ ನಾವು ಬನ್ನಿ ಈ ಕಡೆ ಅಂತಂದರೆ ದೊಣ್ಣೆಗಳೆಲ್ಲ ತಗೊಂಡು ನನಗೂ ನನ್ನ ಗಂಡನಿಗೆ ನಮ್ಮ ಮಾವನಿಗೆ 3 ಜನಕ್ಕೂ ಹೊಡೆದಿದ್ದಾರೆ. ರಾಮಕೃಷ್ಣಯ್ಯ ಮತ್ತು ಗಂಗಮ್ಮ, ಲೋಕೇಶ್ ಅವ್ರ ಮಗ. ನೀವು ಯಾಕೆ ಮಾಡಿಸ್ತೀರಾ, ನೀವು ಯಾಕೆ ಹೊಲದಲ್ಲಿ ಉಳ್ಮೆ ಮಾಡ್ಕೊಂತೀರಾ ಅಂತ ಇಷ್ಟು ದಿನದಿಂದ ನಾವೇ ಮಾಡ್ಕೊಂಡಿದ್ದೀವಿ. ಕಲ್ಕುಚ ಮಾಡಿಸಿದ್ದೀವಿ. ನಮ್ಮ ಅಜ್ಜಿ ಅವ್ರು ತೀರೋಗಿದ್ದಾಗೂ ಎಲ್ಲ ಅಲ್ಲೇ ಹಾಕಿದ್ದೀವಿ. ನಿಮಗೆ ಒಲೆ ಮಾದಿಗ್ರು ಕೊಟ್ಟರೆ ಇದೇ ಗೋಳು ಮಾದಿಗ್ರು ನೀವು ಹಂಗೆ ಹೆಂಗೆ ಅಂತ ಕ್ಯಾಸ್ಟ್ ಎಲ್ಲ ಇನ್ವೈಸ್ ಮಾಡ್ಬಿಟ್ಟು ಮಾತಾಡಿದ್ದಾರೆ. ಮತ್ತೀಗ ದೊಣ್ಣೆಯಿಂದ ನನಗೂ ಹೊಡೆದಿದ್ದಾರೆ ಸರ್. ಬೇಕಾದ್ರೆ ಲೇಡೀಸ್ ಪೊಲೀಸ್ನ ಕರೆಸಲಿ, ನಾನು ತೋರಿಸ್ತೀನಿ. ದೊಣ್ಣೆಯಿಂದ ನನಗೂ ಹೊಡೆದಿದ್ದಾರೆ, ನನ್ನ ಗಂಡ ಲೋಕೇಶ್ಗೂ ಹೊಡೆದಿದ್ದಾರೆ, ನಮ್ಮ ಮಾವ ಗಂಗಾಧರಯ್ಯ ಅವ್ರಿಗೂ ಹೊಡೆದಿದ್ದಾನೆ. ಅವ್ನು ಲೋಕಿ ಅನ್ನೋನು ರಾಮಕೃಷ್ಣಯ್ಯ ಮಗ, ಅವನು ಲೋಕಿ ಸರ್. ಹೊಲದು ಜಮೀನು ನಮಗೆ ಬಿಟ್ಟು ಕೊಡಿ ಅಂತ ಹೇಳ್ತಿದ್ದಾರೆ. ಅವ್ರದ್ದು ಏನೂ ಇಲ್ಲ ಸರ್. ಅಗ್ರಿಮೆಂಟ್ ಪೇಪರ್ ಬಿಟ್ಟರೆ ಇನ್ನೇನು ಇಲ್ಲ ಸರ್. ಇವರು ಅವ್ರ ಪೊಲೀಸ್ ಅವರು ಅವ್ರ ಕಡೆಗೆ ಹೇಳಿದ್ದಾರೆ. ಅಂದರೆ 1 ಲಕ್ಷ ಕ್ಯಾಶ್ ದುಡ್ಡು ಇಸ್ಕೊಂಡಿದ್ವಿ ಸರ್. ನಮ್ಮ ಅಜ್ಜಿಗೆ ಹುಷಾರಿರ್ಲಿಲ್ಲ ಅಂತ ಅದನ್ನು ಕೊಡ್ತೀನಿ ಅಂತ 5-6 ಸತಿನೂ ಹೇಳಿದ್ದಾರೆ. KCN ಅವರೆಲ್ಲ ಟೀಮ್ ಎಲ್ಲರೂ ದೊಡ್ಡವ್ರನ್ನ ಕುಂಡಿಸ್ಬಿಟ್ಟು ಹೇಳಿದ್ದಾರೆ. ಆ ಅಮ್ಮ ಏನಕ್ಕೂ ಬಗ್ತಾ ಇಲ್ಲ. ಜಾಗನೇ ಬಿಟ್ಕೊಡು ಅಂದರೆ ಏನಾಯ್ತು ಎಮ್ಮಗೆ ಜಾಗ ಬಿಟ್ಕೊಡೋಕೆ ನಾವೆಲ್ಲಿಗೆ ಹೋಗ್ಬೇಕು ಸರ್? 30 ಗುಂಟೆ ಸರ್. 30 ಗುಂಟೆ ಜಾಗ 1 ಲಕ್ಷ ಕೊಡಿ ಅಂತಿದ್ದೀರಾ? 1 ಲಕ್ಷಕ್ಕೆ ಬಿಟ್ಕೊಟ್ಬಿಡ್ರಿ. ನಿಮ್ಮ ಕ್ಯಾಸ್ಟ್ ಅವ್ರು ಕೊಟ್ಟರೆ ಇದೇ ಗೋಳು. ನಾವು ಹೇಳ್ತಾ ಇದ್ದೀವಿ ಸರ್, ಏನೋ ನಮಗೂ ಕಷ್ಟ ಅಂತ ದುಡ್ಡು ಕೊಟ್ಟಿದ್ದೀರಾ, ನಾವು ದುಡ್ಡು ಕೊಡಲ್ಲ ಅಂತ ಹೇಳ್ತಾ ಇಲ್ಲ. ನಾವು ದುಡ್ಡು ಕೊಡ್ತೀವಿ ಅಂದರೆ ನೀನು ಏಕಾಏಕಿ ಬಂದ್ಬಿಟ್ಟು ಹೊಡೆದ್ಬಿಟ್ಟು ಮಾಡಿಬಿಟ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಸರ್? ದಲಿತರಿಗೆ ನ್ಯಾಯ ಅನ್ನೋದು ಎಲ್ಲೈತೆ ಸರ್? ಅಲ್ಲಿ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಅವ್ರು ಕಂಪ್ಲೇಂಟೇ ತಗೊತಾ ಇಲ್ಲ ಸರ್. ನಾವೇನು ಮಾಡೋಣ ಸರ್? ದಲಿತರುಗಳು ಎಲ್ಲಿಗೆ ಹೋಗ್ಬೇಕು ಸರ್ ನಾವು? ಎಲ್ಲ ಸ್ಪಾಟ್ ಚೆಕಿಂಗ್ ಬರ್ತಾರೆ. ಇಲ್ಲಿ ಮಾತಾಡ್ಬಿಟ್ಟು ಸ್ಟೇಷನ್ಗೆ ಹೋಗ್ರಿ ಅಂತ. ಸ್ಟೇಷನ್ ನಾವು ಹೋದಾಗ ಅವ್ರು ಬರಲ್ಲ. ಎಷ್ಟು ದಿವಸ ಸರ್ ನಮ್ಮ ಅತ್ತೆ ಅವರಿಗೆ ಹುಷಾರಿಲ್ಲ ಸರ್. ಅವ್ರನ್ನ ಕರ್ಕೊಂಡೋಗಿ ದಿನ ಕಾಯ್ಕೊಂಡು ಕೂತ್ಕೊಂಡು ಅವ್ರು ಬರಲ್ಲ. ಗಂಗಮ್ಮ ಅವ್ರು ಬರೋದೇ ಇಲ್ಲ. ಇವ್ರು ಇಲ್ಲಿ ಅವ್ರಿಗೆ ಹುಷಾರೇ ಇಲ್ಲ. ಅವ್ರಿಗೆ ಬ್ರೈನ್ ಟ್ಯೂಮರ್ ಆಪರೇಷನ್ ಆಗಿದೆ. ಬೇಕಾದ್ರೆ ನೋಡ್ಬಿಡಿ ನೀವು. ನಾವು ಸುಳ್ಳು ಹೇಳಿದ್ರೆ ಬೇಕಾದ್ರೆ ರಿಪೋರ್ಟ್ಸ್ ಎಲ್ಲ ಸಬ್ಮಿಟ್ ಮಾಡ್ತೀನಿ. ಆ ಥರ ಅವ್ರಿಗೆ ಹುಷಾರಿಲ್ಲ. ತಗೊಂಡು ಬಂದು ಇವ್ರನ್ನ ಅಲ್ಲಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ ಸರ್. ಇಲ್ಲಿ ಬರ್ತಾರೆ ಇವರೆಲ್ಲ ಅಂತ ಅಲ್ಲಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದೀವಿ. ಈ ಅಮ್ಮ ಬರೋದೇ ಇಲ್ಲ. ನಾವು ಎಷ್ಟು ಒಂದು 15 ದಿವಸ ಒಂದು ತಿಂಗಳವರೆಗೂ ಹೋರಾಟ ಹೋಗಿ ಕುತ್ಕೊಳ್ಳೋದು ನಾವು ಸ್ಟೇಷನಲ್ಲಿ. ಇವ್ರು ಬರಲ್ಲ. ಅದೇನೆ ಸರ್, ಹೊಲದ್ದು ತೀರ್ಮಾನ ಮಾಡಿದ್ರೆ ಅಳತೆಗೋಸ್ಕರ ಏನಾಯ್ತು ಅವ್ರ ಪ್ರೂಫು? ಅವ್ರ ಪರವಾಗಿ ಬಂದಿದ್ದಾರೆ. ಅಲ್ಲ ಏನಾಯ್ತು ಅವ್ರ ಕಡೆಗೆ ಏನಾದ್ರು ಒಂದು ಪೇಪರ್ಸ್ ಇದ್ರೆ ಅಳ್ಕೊಳ್ಳಿ ಸರ್. ಇಲ್ಲ ನಮ್ಮ ಕಡೆ ಪೇಪರ್ಸ್ ಇದ್ರೆ ಇವಾಗ ಏನ್ರ ಮೇಲೆ ಬಂದವ್ರು ಅಳಿಯಕ್ಕೆ ಸರ್. ನಾವು ಕೇಳೋದು ಅವ್ರದ್ದು ಒಂದೇನಾದ್ರೂ ಪೇಪರ್ ಇದ್ರೆ ಅಳಿಯಕ್ಕೆ ನಾವು ಬಿಟ್ಕೊಡ್ತೀವಿ. ಅವ್ರದ್ದು ಏನಿಲ್ಲ. ಅಗ್ರಿಮೆಂಟ್ ಮೇಲೆ ಯಾವ ಕಾನೂನಾದ್ರೂ ಅಳಿಯಕ್ಕೆ ಬಿಡ್ತಾರಾ ಸರ್? ನೀವೇ ಯೋಚನೆ ಮಾಡಿ ಮಾತಾಡಿ ಸರ್. ಅಲ್ಲ ಒಂದೇ ಒಂದು ಪೇಪರ್ ಮೇಲೆ ಅಗ್ರಿಮೆಂಟ್ ಪೇಪರ್ ಮೇಲೆ ಅಳ್ಸಕ್ಕೆ ಯಾರಾದ್ರೂ ಬಿಡ್ತಾರೆ? ಯಾವುದಾದ್ರೂ ಗೌರ್ಮೆಂಟಿಂದ ರೂಲ್ಸ್ ಐತಾ ಸರ್? ಏನಿಲ್ಲ. ಏಕಾಏಕಿ ಅಷ್ಟೊಂದು ಜನ ಬಂದ ಇವರಿಂದ ನಮ್ಗಂತೂ ಸಾಕಾಗ್ಬಿಟ್ಟೈತೆ ಸರ್. ಸತ್ರು ಇಲ್ಲೇ ಸತ್ತೋಗ್ಬಿಡ್ತೀವಿ ಸರ್. ನಮಗೂ ಸಾಕಾಗ್ಬಿಟ್ಟೈತೆ ಇವರಿಂದ. ಇವ್ರ ಹತ್ರ ಅಲ್ಲೇ ಮಾಡಿಸ್ಕೊಂಡು ಇವ್ರ ಹತ್ರ ಒದೆ ತಿಂದು ಅಲ್ಲಿ ಆ ಸ್ಟೇಷನ್ ಈ ಸ್ಟೇಷನ್ ಅಲ್ದಿ ಯಾರು ನಮಗೆ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಸರ್. ರೆಸ್ಪಾನ್ಸ್ ಒಬ್ರು ಮಾಡ್ತಾ ಇಲ್ಲ ಸರ್ ನಮಗೆ. ದಲಿತರಂದ್ರೆ ಅಷ್ಟೊಂದು ಈಸಿ ಅನ್ಕೊಂಡ್ಬಿಟ್ಟವ್ರ ಸರ್ ಇವರೆಲ್ಲ.